ಗೌರವಾನ್ವಿತ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ವಿಶ್ವದಾದ್ಯಂತ ಯಾವತ್ತು ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ಕರೆಯನ್ನು ಕೊಟ್ಟು ಅದರ ಮೇರೆಗೆ ಇವತ್ತು 12ನೇ ವರ್ಷದ ಯೋಗ ದಿನಾಚರಣೆಯನ್ನು ಪ್ರತಿ ವರ್ಷದ ರೀತಿಯಲ್ಲಿ ನಮ್ಮ ಯಲಹಂಕದ ಉಪನಗರದ ಅಳಾಳ್ಸಂದ್ರ ಈ ಕೆರೆಯ ಆವರಣದಲ್ಲಿ ನಾವು ಪ್ರತಿ ವರ್ಷ ಕೂಡ ನಾವು ಮಾಡ್ತಾಯಿದ್ದೀವಿ. ಈ ವರ್ಷ ಕೂಡ ನಮ್ಮ ನಿರೀಕ್ಷೆಗೆ ಮೀರಿ ಸುಮಾರು 5,000ಕ್ಕೂ ಹೆಚ್ಚು ನನ್ನ ಯಲಹಂಕ ಕ್ಷೇತ್ರದ ಯೋಗಪಟುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಯಾಕಂದರೆ ವಿಶ್ವಕ್ಕೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಭಾರತದಿಂದ ಇದು ಯೋಗ. ಮೊದಲು ನಮ್ಮ ದೇಶದಲ್ಲಿ ಪ್ರಚಲಿತವಾಗಿದ್ದಂಥ ಯೋಗ ಕಾಲಕ್ರಮೇಣ ಅದು ನಿಧಾನವಾಗಿ ಎಲ್ಲೋ ಕಡಿಮೆ ಆದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ತಗೊಂಡಂಥ ತೀರ್ಮಾನ ಇವತ್ತು ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಇಸ್ಲಾಂ ರಾಷ್ಟ್ರಗಳು ಸೇರಿ ಇವತ್ತು ಯೋಗವನ್ನು ಆಚರಿಸ್ತಾ ಇದ್ದಾರೆ. ಯೋಗ ಕೇವಲ ಅದೊಂದು ವಿದ್ಯೆ ಅಲ್ಲ, ಇದು ಮಾನಸಿಕವಾಗಿ ಮನಸ್ಸನ್ನು ಅತ್ಯಂತ ಶಾಂತವಾಗಿರ್ತಕ್ಕಂಥ, ದೇಹವನ್ನು ಸುಸ್ಥಿತಿಯಲ್ಲಿರ್ತಕ್ಕಂಥ, ಯಾವುದೇ ವೆಚ್ಚವಿಲ್ಲದೆ ಆರೋಗ್ಯವನ್ನು ಕಾಪಾಡಿ ಶತಾಯುಷಿಗಳಾಗ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಸೊ ಇದು ಇವತ್ತು ವಿಶ್ವದ ಜನ ಮಾನ್ಯತೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಭಾರತ ವಿಶ್ವಗುರುವಾಗಿ ಈ ಒಂದು ಯೋಗ ಮುಖಾಂತರ ಪ್ರಪಂಚದ ಗಮನವನ್ನು ಸೆಳೀತಾ ಇದೆ. ನನ್ನ ಯಲಹಂಕ ಕ್ಷೇತ್ರದ ಜನತೆ ಕೂಡ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನನ್ನ ಯಲಹಂಕದಲ್ಲಿರ್ತಕ್ಕಂಥ ಎಲ್ಲ ಯೋಗ ಕೇಂದ್ರದ ಮುಖ್ಯಸ್ಥರು ಅವರವರ ಯಾರು ಶಿಷ್ಯರಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಶಾಸಕನಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ದೇವರು ಕೊಟ್ಟಂಥ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದರೂ ನಾವು ಯೋಗ ಮಾಡೋದಕ್ಕೆ ವಿನಿಯೋಗಿಸಬೇಕು. ಯಾಕಂದರೆ ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಯಾವುದೂ ಕೂಡ ಯೋಗವನ್ನು ಮಾಡೋದಿಲ್ಲ, ಆರೋಗ್ಯ ತಪಾಸಣೆಯನ್ನು ಮಾಡೋದಿಲ್ಲ. ಅವರ ಕಾಲವಾದಾಗ ಅವ್ರ ಇಡೀ ಕುಟುಂಬಕ್ಕೆ ನೋವಾಗ್ತದೆ, ರಾಜ್ಯಕ್ಕೂ ರಾಷ್ಟ್ರಕ್ಕೂ ಕೂಡ ನಷ್ಟ ಆಗ್ತದೆ ಪ್ರತಿಭಾವಂತರು ತೀರುವಾದಾಗ. ಅದಕ್ಕೋಸ್ಕರ ಯೋಗ ನಿಮ್ಮ ಜೀವನದ ಒಂದು ಭಾಗವಾಗಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅಲ್ಲ, ಈಗ ಅದನ್ನೇ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನನ್ನ ಕ್ಷೇತ್ರದ ಜನತೆಯ ಮೇಲೆ ನನಗೆ ಅತ್ಯಂತ ಅಪಾರವಾದಂಥ ಗೌರವ ಇದೆ. ನಾಡಪ್ರಭು ಕೆಂಪೇಗೌಡರು ಏನು 500 ವರ್ಷಗಳ ಹಿಂದೆ ಸ್ಮಾರ್ಟ್ ಸಿಟಿ ಕಲ್ಪನೆ ಇಟ್ಕೊಂಡು ಬೆಂಗಳೂರನ್ನು ನಿರ್ಮಾಣ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಯಲಹಂಕದಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಸರಿಯಾಗಿ ಜನಗಳು ಕೂಡ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ನಮ್ಮ ಒಂದು ಕರೆಗಳಿಗೆ ಏನೇ ಒಂದು ಕರೆಯನ್ನು ಕೊಟ್ಟು ಕೂಡ ನಮಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದರಿಂದ ನನಗೆ ಇನ್ನೂ ಹೆಚ್ಚಿನ ಖುಷಿಯಿಂದ ಕೆಲಸ ಮಾಡೋದಕ್ಕೆ, ಅನುದಾನವನ್ನು ತರೋದಕ್ಕೆ ನನಗೆ ಒಂದು ಸ್ಫೂರ್ತಿ.